ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೋಡಿ, ಜಿಲ್ಲಾ ಪಂಚಾಯತ್ ರಾಯಚೂರು ನೇಮಕಾತಿ ಅಧಿಸೂಚನೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 65 ಹುದ್ದೆಗಳಿವೆ. ವಿದ್ಯಾರ್ಹತೆ ಬಂದುಬಿಟ್ಟು PUC ಪ್ಲಸ್ ಕಂಪ್ಯೂಟರ್ ಕೋರ್ಸ್. ಅಂದರೆ PUC ಅಂದರೆ ಇದು ಕರ ವಸೂಲಿಗಾರರು ಅಂತೇಳಿ ಬರ್ತದೆ, ಟ್ಯಾಕ್ಸ್ ಕಲೆಕ್ಟ್ರ್. ಜಸ್ಟ್ PUC ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪ್ಲಸ್ ಕಂಪ್ಯೂಟರ್ ಕೋರ್ಸ್ ಇದ್ದವ್ರು ಏನಂತಂದರೆ ಕ್ಲರ್ಕ್, ಡಾಟಾ ಎಂಟ್ರಿ, ಇದಕ್ಕೇನಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ನೋಡಿರಿ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಮೆರಿಟ್ ಆಧಾರದ ಮೇಲೆ ಇವರು ಆಯ್ಕೆನ ಮಾಡ್ಕೊತಾರೆ, ಯಾವುದೇ ಪರೀಕ್ಷೆ ಇರೋದಿಲ್ಲ. ಓಕೆ, ಇಲ್ಲಿ ಅತ್ಯಂತ ಮುಖ್ಯವಾದ ಷರತ್ತು ಏನು ಅಂತಂದರೆ ರಾಯಚೂರು ಜಿಲ್ಲೆಯ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶಾಶ್ವತವಾಗಿ ವಾಸಿಸುವ ಸ್ಥಳೀಯ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಅಂತೇಳಿ ಅವ್ರು ಹೇಳಿದ್ದಾರೆ. ಹಾಗೆ ಬೇರೆ ಗ್ರಾಮ, ತಾಲೂಕು, ಜಿಲ್ಲೆಯವರು ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿಯೇ ಕೊಟ್ಟಿದ್ದಾರೆ. ಇದೇನೆಂದರೆ ನಮ್ಮ ರಾಯಚೂರಲ್ಲಿ ಇರ್ತಕ್ಕಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಓಕೆ, ನೋಡಿ, ನೆಕ್ಸ್ಟ್ ನೋಡೋಣ ಹುದ್ದೆಗಳ ವಿವರವನ್ನು ನಾವು ನೋಡ್ತಾ ಬಂದಾಗ ಹುದ್ದೆಗಳ ವಿವರ: ಕರ ವಸೂಲಿಗಾರ ಅಂದರೆ ಟ್ಯಾಕ್ಸ್ ಕಲೆಕ್ಟರ್ 31 ಹುದ್ದೆಗಳಿವೆ. ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ ಇದು ಬಂದ್ಬಿಟ್ಟು 34 ಹುದ್ದೆಗಳಿವೆ. ವೇತನ ಬಂದ್ಬಿಟ್ಟು ಕಾರ್ಮಿಕ ಇಲಾಖೆಯ ಕನಿಷ್ಠ ವೇತನ ಇರುತ್ತೆ. ಸ್ವರೂಪ ಅಂದರೆ ಗ್ರಾಮ ಪಂಚಾಯತಿ ನೌಕರರು ಆಗಿರ್ತಾರೆ, ಇವರು ಸರ್ಕಾರಿ ನೌಕರರ ಅಲ್ಲ, ಹೌದಾ, ಆದರೂ ಏನಂದ್ರೆ ಇದು ಪರ್ಮನೆಂಟ್ ಹುದ್ದೆ ಆಗಿರುತ್ತೆ. ಓಕೆ, ವಿದ್ಯಾರ್ಹತೆ ಬಂದ್ಬಿಟ್ಟು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕಂತೇಳಿ ಇದೆ. ಓಕೆ, ಹಾಗೆ ಏನು ಇದು ಕ್ಲರ್ಕ್, ಡಾಟಾ ಎಂಟ್ರಿಗೆ ಏನಂತಾರೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ 3 ತಿಂಗಳ ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕಂತೇಳಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ವಯೋಮಿತಿಯನ್ನು ನಾವು ನೋಡ್ತಾ ಬಂದರೆ ನೋಡಿರಿ, ವಯೋಮಿತಿ 3/9/2026ರಂತೆ ಕನಿಷ್ಠ ವಯಸ್ಸು 18 ವರ್ಷ. ಸಾಮಾನ್ಯ ವರ್ಗ ಅಂದರೆ GMದವ್ರಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B 3A 3B ಗರಿಷ್ಠ 43 ವರ್ಷ. ಹಾಗೆ SC ST ಪ್ರವರ್ಗ 1 ಏನಂದರೆ ಗರಿಷ್ಠ 45 ವರ್ಷನ ಕೊಟ್ಟಿದ್ದಾರೆ. ಹಾಗೆ ಏನಂದರೆ ವಿಕಲಚೇತನರು ಮತ್ತು ವಿಧವೆಯರಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಓಕೆ, ಅದೇ ರೀತಿ ಒಳಗೆ ನಾವು ಅರ್ಜಿ ಶುಲ್ಕನ ನಾವು ನೋಡ್ತಾ ಬಂದಾಗ ನೋಡಿರಿ, ಕ್ಯಾಟಗರಿ ಅಂದರೆ GMದವ್ರಿಗೆ 500 ಇರುತ್ತೆ. ಹಾಗೆ ಪ್ರವರ್ಗ 2A 2B 3A 3Bದವ್ರಿಗೆ 300 ಇರುತ್ತೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕರಿಗೆ 200 ಇರುತ್ತೆ. ಹಾಗೆ ವಿಕಲಚೇತನ ಅಂದರೆ ವಿಶೇಷ ಚೇತನರು PWD ಇದ್ದವ್ರಿಗೆ ಏನಂದರೆ 100 ರೂಪಾಯಿ ಏನಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೋಡಿರಿ, ಯಾವ ರೀತಿ ಒಳಗೆ ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸೋ ಬ್ಯಾಂಕ್ ಖಾತೆ ವಿವರ ಏನಂದರೆ ಇದೆ. ಇಲ್ಲಿ ಅಕೌಂಟ್ ನಂಬರ್ಗೂ ಎಲ್ಲ ಕೊಟ್ಟಿದ್ದಾರೆ. ಅವರು ಖಾತೆದಾರರ ಹೆಸರು JP ಜನರಲ್ ಅಕೌಂಟ್ಸ್ ಅಂತೇಳಿ ಕೊಟ್ಟಿದ್ದಾರೆ, ZP. ಹಾಗೆ ಬ್ಯಾಂಕ್ ಬಂದುಬಿಟ್ಟು ಸ್ಟೇಟ್ ಬ್ಯಾಂಕಿಗೆ ನೀವು ಕಟ್ಟಬೇಕಾಗಿರುತ್ತೆ. ಖಾತೆಯ ಹೆಸರು, ಖಾತೆ ನಂಬರು ಇದಾಗಿರುತ್ತೆ. ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಓಕೆ, IFSC ಕೋಡ್ ಇದೇನೆಂದರೆ ಲಿಂಗ್ಸ್ಗೂರ್ ರೋಡ್, ರಾಯಚೂರು. ಓಕೆ, ನೀವು ಎಲ್ಲಾದರೂ SBI ಬ್ಯಾಂಕಲ್ಲಿ ಹೋಗಿ ನೀವು ಚಲನ ತುಂಬೋದು. ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ, ಯಾವುದೇ SBI ಖಾತೆಯಲ್ಲಿ ಕೆಳಗೆ ಖಾತೆಗೆ ಶುಲ್ಕ ಪಾವತಿಸಿ ಚಲನ್ ರಶೀದಿಯನ್ನು ಆನ್ಲೈನ್ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕು. ಇದು ಕಡ್ಡಾಯವಾಗಿರುತ್ತೆ, ಇಲ್ಲಾಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಬಹುದಾಗಿರುತ್ತೆ. ಓಕೆ, ನೋಡಿರಿ, ಪ್ರಮುಖ ದಿನಾಂಕ ಅಂದರೆ ಇದು ಅರ್ಜಿ ಸಲ್ಲಿಸೋ ದಿನಾಂಕ 28/8/2026 ಅಂದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದ್ಬಿಟ್ಟು 3/9/2026 ಇರುತ್ತೆ. ಎಲ್ಲರೂ ಅಪ್ಲಿಕೇಶನ್ನ ಅಪ್ಲೈನ ಮಾಡಿರಿ. ನೋಡಿರಿ, ಕಡ್ಡಾಯ ದಾಖಲೆಗಳು ಏನೇನು ಬೇಕಂದರೆ SSLC ಮತ್ತು PUC ಅಂಕಪಟ್ಟಿ, 3 ತಿಂಗಳ ಕಂಪ್ಯೂಟರ್ ಕೋರ್ಸ್, ಜಾತಿ ಆದಾಯ, ಗ್ರಾಮೀಣ HK ಪ್ರಮಾಣ ಪತ್ರ. ಓಕೆ, SBI ಬ್ಯಾಂಕ್ ಚಲನ್ ರಶೀದಿ ಮತ್ತು ಫೋಟೋ ಸಹಿಯನ್ನು ಇರಬೇಕಾಗತ್ತೆ. ಓಕೆ, HK ಕಡ್ಡಾಯವಾಗಿರ್ಬೇಕಾ? ನಡೀತಾಯಿದ್ರೆ HK ಇರ್ಬೇಕಂತೇನಿಲ್ಲ. ನೀವು ಆ ಭಾಗದಲ್ಲಿ ವಾಸನ ಮಾಡ್ತಾಯಿದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು, ಏನು ಪರವಾಗಿಲ್ಲ, ನಡೀತದೆ. ನೋಡಿರಿ, ಅಧಿಕೃತವಾಗಿರುವಂಥ ವೆಬ್ಸೈಟು. ಓಕೆ, ಈ ಒಂದು ವೆಬ್ಸೈಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇನ್ನೂ ನಿಮಗೆ ಇಲ್ಲಿ ಏನೂ ಸಹಾಯ ಸಿಗಲಿಲ್ಲ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಅಲ್ಲೇ ಏನಂದರೆ ಡೈರೆಕ್ಟಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ. ಹಾಗೆ ನೋಡಿರಿ, ಯಾವ್ಯಾವ ಪಂಚಾಯತಿ ಅಲ್ಲಿ ಕರ ವಸೂಲಿಗಾರ ಅಂದರೆ ಟ್ಯಾಕ್ಸ್ ಕಲೆಕ್ಟರ್ ಹುದ್ದೆಗಳು ಖಾಲಿವೆ. ಹಾಗೆ ಡಾಟಾ ಎಂಟ್ರಿ, ಕ್ಲರ್ಕ್, ಇವು ಎಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿಲಿ ಖಾಲಿ ಇವೆ ಅಂತೇಳಿ ನೀವೇನಾದರೂ ನೋಡ್ಬೇಕು ಅಂದ್ಕೊಂಡ್ರೆ ಜಸ್ಟ್ ಏನಂದರೆ ಅಂತೇಳಿ ನೀವು ಕಾಮೆಂಟನ್ನು ಮಾಡಿರಿ. ಸಾರಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನಂತಂದರೆ ನಮ್ಮ ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ಕೊಟ್ಟಿರ್ತೀನಿ. ನೀವೆಲ್ಲರೂ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಅಡ್ಮಿನ್ ಇದ್ದವರಿಗೆ ಅಂತೇಳಿ ಮೆಸೇಜ್ ಮಾಡಿರಿ. ನೋಡಿರಿ, ನಮ್ಮ ಕರ್ನಾಟಕ ಯೋಧ ಅಂತೇಳಿ ಒಂದು ಲೋಗೋ ಇದೆ. ಆ ಲೋಗೋಕ್ಕೆ, ಆ ಪ್ರೊಫೈಲ್ಗೆ ಕ್ಲಿಕ್ ಮಾಡ್ಕೊರಿ. ಅಲ್ಲಿ ಕರ್ನಾಟಕ ಯೋಧ ಲೋಗೋ ಇತ್ತಂದರೆ ಆ ನಂಬರಿಗೆ ನೀವು ಅಂತೇಳಿ ಕಮೆಂಟ್ ಮಾಡಿರಿ. ಇಲ್ಲಾಂದರೆ ಗ್ರಾಮ ಪಂಚಾಯತಿ ಅಂತೇಳಿ ಹಾಕಿದ್ರೆ ಸಾಕು, ನಾನು ನಿಮಗೆ PDF ಕಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಯಾವ
ಯಾವ್ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇವೆ, ಹಾಗೆ ಯಾವ್ಯಾವ ಕ್ಯಾಟಗರಿಗೆ ಖಾಲಿ ಇವೆ ಅಂತೇಳಿ ಸಂಪೂರ್ಣವಾದ ಮಾಹಿತಿ ಅನ್ನೋದನ್ನು ನೀವು ಆ ಒಂದು ಅಧಿಸೂಚನೆ ನೋಡ್ಬೋದಾಗಿರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಹೆಚ್ಚಿನ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಜೈ ಹಿಂದ್.